ಈ ಮಿನಿ ಇಡ್ಲಿ ನೋಡೋಕೆ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ನೋಡೋಕೆ ಎಷ್ಟು ಚೆನ್ನಾಗಿದೆಯೋ, ಮಾಡೋದು ಕೂಡ ಅಷ್ಟೇ ಸುಲಭ. ಎಷ್ಟು ಸಾಫ್ಟ್ ಆಗಿ ಪರ್ಫೆಕ್ಟ್ ಆಗಿ ಬರುತ್ತೆ ಗೊತ್ತಾ. ಇದ್ರ ಜೊತೆ ಮಾಡೋಂಥ ಈ ಇಡ್ಲಿ ಸಾಂಬಾರಂತೂ ಸಖತ್ತಾಗಿದೆ. ತುಂಬಾ ಈಸಿ, ಸಿಂಪಲ್ ಕೂಡ. ಬನ್ನಿ ಈಗ ಕ್ವಿಕ್ ಆಗಿ ಈ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಈ ಮಿನಿ ಇಡ್ಲಿಸ್ ಮಾಡೋದಕ್ಕೆ ಒಂದು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೊಂದು ಪರ್ಫೆಕ್ಟ್ ಮೆಜರ್ಮೆಂಟ್ ಹೇಳ್ತೀನಿ, ಅದು ಮಾಡ್ಕೊಂಡ್ರೆ ತುಂಬಾ ಸಾಫ್ಟ್ ಆಗಿರೋ ಇಡ್ಲಿ ರೆಡಿ ಆಗುತ್ತೆ. ನಾನೀಗೊಂದು ಗ್ಲಾಸ್ ತೋರಿಸಿದ್ನಲ್ಲ, ಈ ಲೋಟದಲ್ಲೇನೆ ನಾನೀಗ ದೋಸೆ ಅಕ್ಕಿ ಅಥವಾ ಇಡ್ಲಿ ಅಕ್ಕಿ ತಗೊಂಡಿದ್ದೀನಿ. 2 ಗ್ಲಾಸ್ ಆಗುವಷ್ಟು ಅಕ್ಕಿ. ಇದಕ್ಕೆ 1/4 ಭಾಗ ಆಗುವಷ್ಟು ಉದ್ದಿನ ಬೇಳೆ ಆದ್ರೂ ಪರವಾಗಿಲ್ಲ, ಉದ್ದಿನ ಕಾಳಾದ್ರೂ ಪರವಾಗಿಲ್ಲ. ಇನ್ನೊಂದು ಕಪ್ಪಲ್ಲಿ ನಾನಿಲ್ಲಿ ಒಂದು 3 ಇಂದ 4 ಹಿಡಿ ಆಗುವಷ್ಟು ಅವಲಕ್ಕಿ, ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಒಂದು 2-3 ಸತಿ ತೊಳೆದು ಅದನ್ನ ನೆನೆಯಕ್ಕೆ ಇಟ್ಟಿರೋಣ. ಅವಲಕ್ಕಿಗೆ ಮಾತ್ರ ಜಾಸ್ತಿ ನೀರು ಹಾಕೋಬೇಡಿ, ಅದ್ರ ಮುಳುಗೋವರೆಗೂ ನೀರು ಹಾಕೊಂಡ್ರೆ ಸಾಕು. ಆಗ ಪರ್ಫೆಕ್ಟ್ ಆಗೋದು ನೆಂದಿರುತ್ತೆ. ಈಗ ಒಂದು 3 to 4 ಅವರ್ಸ್ ಅದನ್ನ ನೆನೆಯಕ್ಕೆ ಇಟ್ಟಿರೋಣ. ಅದಾದ್ಮೇಲೆ ಅದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಈಗ ಒಂದು 4 ಅವರ್ಸ್ ಆಗಿದೆ. ಅಕ್ಕಿ, ಉದ್ದಿನ ಬೇಳೆ, ಅವಲಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನ ನುಣ್ಣಗೆ ರುಬ್ಕೊಂಬರೋಣ. ನೋಡಿ, ನಾನು ಅವಲಕ್ಕಿಗೆ ಸ್ವಲ್ಪ ನೀರು ಹಾಕಿ ಅಂತ ಹೇಳಿದ್ನಲ್ಲ, ಈ ರೀತಿ ನೀರೆಲ್ಲ ನೀಟಾಗಿ ಹೀರ್ಕೊಂಡಿರುತ್ತೆ, ಅದಕ್ಕಾಗಿ ಸ್ವಲ್ಪ ಹಾಕಕ್ಕೆ ಹೇಳಿದ್ದೆ. ನೋಡಿ, ಇಷ್ಟಾದ್ರೆ ಸಾಕು, ಪರ್ಫೆಕ್ಟ್ ಆಗಿದೆ. ಈಗ ರೆಡಿ ಇಟ್ಕೊಂಡಿರೋ ಹಿಟ್ಟಿಗೆನೆ ಒಂದು 1/4 ಸ್ಪೂನ್ ಆಗುವಷ್ಟು ಅಡಿಗೆ ಸೋಡಾ ಮತ್ತೊಂದು 1/2 ಸ್ಪೂನ್ ಆಗುವಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಪುಡಿ ಉಪ್ಪು ಹಾಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು 8 ಅವರ್ಸ್ ಇಂದ ಫರ್ಮೆಂಟ್ ಆಗಕ್ಕೆ ಇಟ್ಟಿರೋಣ. ಅಂದ್ರೆ ಸಂಜೆ ರುಬ್ಬಿಟ್ರೆ ಅದನ್ನ ಬೆಳಿಗ್ಗೆ ಆಗೋಷ್ಟಲ್ಲಿ ಪರ್ಫೆಕ್ಟ್ ಆಗಿರುತ್ತೆ. ಇಲ್ಲಾಂದ್ರೆ ಕೆಲವೊಬ್ರು ಉಪ್ಪು ಮತ್ತೆ ಸೋಡಾನ ಬೆಳಿಗ್ಗೆ ಕೂಡ ಹಾಕೋತಾರೆ, ಅದು ಮಾಡ್ಬೋದು. ನೋಡಿ, ಇಡ್ಲಿ ಹಿಟ್ಟು ಈ ರೀತಿ ಉಬ್ಬಿರಬೇಕು, ಆಗ ತುಂಬ ರುಚಿಯಾಗಿ ಸಾಫ್ಟ್ ಆಗಿ ಬರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಿನಿ ಇಡ್ಲಿ ಸ್ಟ್ಯಾಂಡ್ ಇರುತ್ತಲ್ಲ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಈ ರೀತಿ ಸವರ್ಕೊಂಡು ಇದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಯೂಸ್ ಮಾಡಿ ಹಾಕೊಳ್ಳಿ ಇಡ್ಲಿ ಹಿಟ್ಟನ್ನ. ಆಗ ತುಂಬಾ ಚೆನ್ನಾಗಾಗುತ್ತೆ. ಆಗ ನೀಟಾಗಿ ಚಿಕ್ಕ ಚಿಕ್ಕ ಇಡ್ಲಿ ಶೇಪಲ್ಲಿ ಬರುತ್ತೆ. ಅದಕ್ಕೆ ಸ್ಪೂನ್ ಯೂಸ್ ಮಾಡಿ ಹಾಕೊಳ್ಳಿ ಅಂತ ಹೇಳಿದ್ದು. ಈ ರೀತಿ ಹಾಕೊಂಡಿದ್ದಾದ್ಮೇಲೆ ಮಾಮೂಲಿ ಇಡ್ಲಿ ಬೇಯಿಸ್ಕೋತೀವಲ್ಲ, ಆ ರೀತಿ ಇದನ್ನ ಸ್ಟೀಮ್ ಮಾಡ್ಕೊಬೇಕು. ಒಂದು 8 to 10 ಮಿನಿಟ್ಸ್ ತಗೊಳುತ್ತೆ ಅದು ಸ್ಟೀಮಲ್ಲಿ ಬೇಯೋದಕ್ಕೆ. ಸ್ಟೀಮಿಂದ ತೆಗೆದಿದ್ದಾದ್ಮೇಲೆ ಒಂದು 2 ನಿಮಿಷ ತಣ್ಣಗಾದ್ಮೇಲೆ ಒಂದು ಸ್ಪೂನಿಂದ ಈ ರೀತಿ ಅದನ್ನ ಬಿಡಿಸ್ಕೋಬೇಕು. ಪರ್ಫೆಕ್ಟ್ ಆಗಿ ಬರುತ್ತೆ ಮಾತ್ರ. ಈ ಮೆಜರ್ಮೆಂಟ್ನ ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ರೆಗ್ಯುಲರ್ ಆಗಿ ದೊಡ್ಡ ಇಡ್ಲಿ ಮಾಡ್ತೀವಲ್ಲ, ಆ ರೀತಿ ಇಡ್ಲಿ ಮಾಡಿದ್ರು ಕೂಡ ಇಷ್ಟೇ ಪರ್ಫೆಕ್ಟ್ ಆಗಿ ಬರುತ್ತೆ. ಈಗ ಈ ಇಡ್ಲಿಗೆನೆ ಸಿಂಪಲ್ ಆಗಿ ಒಂದು 1 ಪಾಟ್ ಸಾಂಬಾರ್ ಮಾಡೋಣ. ನಾ ಹೇಳೋ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಂದ್ಸತಿ ಕುಕ್ಕರಲ್ಲಿ ಹಾಕಿ ಒಂದು 3 ವಿಷಲ್ ಹೊಡ್ಸ್ಕೊಂಡ್ರೆ ಸಾಕು. ತುಂಬಾ ಸಿಂಪಲ್ ಆಗಿ ರುಚಿಯಾಗಿರುವಂತಹ ಈ ಸಾಂಬಾರ್ ರೆಡಿ ಆಗುತ್ತೆ. ಈಗ ಒಂದು ಕುಕ್ಕರಲ್ಲಿ ಒಂದು 3/4 ಕಪ್ ಆಗುವಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ. ಈ ತೊಗರಿಬೇಳೆ ಜೊತೆ ಸ್ವಲ್ಪ ಬೇಕಂದ್ರೆ ನೀವು ಮೈಸೂರು ಬೇಳೆ ಮತ್ತೆ ಹೆಸರು ಬೇಳೆ ಇರುತ್ತಲ್ಲ, ಅದು ಕೂಡ ಮಿಕ್ಸಿಂಗಲ್ಲಿ ಹಾಕೊಬಹುದು. ಒಂದು ಮೀಡಿಯಂ ಸೈಜ್ ಆಗಿರೋ ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 2 ಆಗುವಷ್ಟು ಹುಳಿ ಟೊಮೆಟೋನು, ಇದನ್ನ ಜಾಸ್ತಿ ಸಣ್ಣಕ್ಕೆ ಕಟ್ ಮಾಡಬೇಡಿ. ಈ ರೀತಿ 2 ಡಿವೈಡ್ ಮಾಡ್ಬಿಟ್ಟು ಅದನ್ನ ಹಾಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 1/2 ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಅರಿಶಿನ. ಇದಕ್ಕೆ ಮುಳುಗೋವರೆಗೂ ನೀರು, ಟೊಮೆಟೊ ಈರುಳ್ಳಿ ಎಲ್ಲ ಮುಳುಗುತ್ತಲ್ಲ ಅಷ್ಟವರೆಗೂ ನೀರು ಹಾಕಿ, ಇನ್ನೊಂದು ಕಪ್ಪಲ್ಲಿ ನಾನಿಲ್ಲಿ ಒಂದು 2.5 ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿ ತಗೊಂಡಿದ್ದೀನಿ. ರೆಗ್ಯುಲರ್ ಆಗಿ ಹುಳಿ ಸಾಂಬಾರೆಲ್ಲ ಮಾಡ್ತೀವಲ್ಲ, ತರಕಾರಿ ಸಾರು, ಅದ್ರ ಸಾಂಬಾರ್ ಪುಡಿ ತಗೊಂಡು ಅದಕ್ಕೂ ಸ್ವಲ್ಪ ನೀರು ಹಾಕಿ ಈ ರೀತಿ ಪೇಸ್ಟ್ ತರ ಮಾಡಿ ಇಟ್ಟಿದ್ದೀನಿ. ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ಆಗುವಷ್ಟು ಹುಣಸೆ ಹಣ್ಣು, ಒಂದು ಹೆಬ್ಬೆಟ್ ಗಾತ್ರ ಅಂತೀವಲ್ಲ ಅಷ್ಟು ಗಾತ್ರ ಆದ್ರೆ ಸಾಕು ಹುಣಸೆ ಹಣ್ಣು. ಇದೆಲ್ಲ ಇಟ್ಬಿಟ್ಟು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಹೊಡ್ಸ್ಕೊಳ್ಳಿ. ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರಬೇಕು. ಈಗ ಕುಕ್ಕರ್ ಪ್ರೆಷರ್ ಫುಲ್ ಹೋಗಿದೆ. ನಾವು ನೋಡಿ ಇಟ್ಟಿದ್ವಲ್ಲ ಬೇಳೆ, ಅದೆಲ್ಲ ಚೆನ್ನಾಗಿ ಬೆಂದಿದೆ. ಇದರೊಳಗಡೆ ಸಾಂಬಾರ್ ಪುಡಿ ಇಟ್ಟಿದ್ವಲ್ಲ, ಆ ಕಪ್ನ ಹಾಗೆ ತೆಗೆದು ಸೈಡಲ್ಲಿ ಇಟ್ಕೊಂಡಿರಿ. ಮತ್ತೆ ಈ ಟೊಮೆಟೊದು ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ, ಅದನ್ನ ತೆಕ್ಕೊಂಡ್ಬಿಡೋಣ. ಈ ರೀತಿ ತೆಗೆದಿಟ್ಕೊಂಡ್ಬಿಡಿ. ಅದಾದ್ಮೇಲೆ ಬೇಳೆನೆಲ್ಲನೂ ಒಂದು ಮ್ಯಾಶರ್ ಯೂಸ್ ಮಾಡಿ ನೀಟಾಗಿ ಅದನ್ನ ಮ್ಯಾಶ್ ಮಾಡ್ಕೊಳ್ಳಿ. ಈ ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಬೇಳೆ ಎಲ್ಲ ಕಟ್ ಚೆನ್ನಾಗಿ ಬಿಟ್ಟು ಒಳ್ಳೆ ರುಚಿ ಬರುತ್ತೆ. ಇದಕ್ಕೆ ನಾವು ತೆಗೆದಿಟ್ಕೊಂಡಿದ್ದೀವಲ್ಲ ಈ ಸಾಂಬಾರ್ ಪುಡಿ, ಆ ಕಪ್ಪಲ್ಲಿ ಇದ್ದಿದ್ದು, ಅದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ಟವ್ ಆನ್ ಮಾಡಿ ಇದಕ್ಕೀಗ ಒಂದು 3/4 ಸ್ಪೂನ್ ಆಗುವಷ್ಟು ಉಪ್ಪು ನಾವು ಹಾಕಿಲ್ಲ, ಹಾಗಾಗಿ ಉಪ್ಪೆಲ್ಲ ಹಾಕಿ ರುಚಿ ಕರೆಕ್ಟ್ ಆಗಿದೆಯಾ ಅಂತ ನೋಡಿಕೊಂಡು ಇದಕ್ಕೊಂದು ಒಗ್ಗರಣೆ ಹಾಕೊಂಡ್ರೆ ಪರ್ಫೆಕ್ಟ್ ಆಗಿರೋ 1 ಪಾಟ್ ಸಾಂಬಾರ್ ರೆಡಿ ಆಗಿರುತ್ತೆ. ಲಾಸ್ಟಲ್ಲಿ ಫ್ರೆಶ್ ಆಗಿರೋಂಥ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಏನು ಸಖತ್ತಾಗಿರೋ ಸಾಂಬಾರ್ ರೆಡಿಯಾಗಿದೆ ನೋಡಿ. ಈ ಮಿನಿ ಇಡ್ಲಿಸ್ ಮೇಲೆ ಈ ರೀತಿ ಸಾಂಬಾರ್ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ, ಚಟ್ನಿ, ಸಾಂಬಾರ್ ಜೊತೆ ತುಂಬ ಒಳ್ಳೆ ಕಾಂಬಿನೇಷನು. ಒಂದ್ಸತಿ ಟ್ರೈ ಮಾಡಿ.
ಈ ಸಾಂಬಾರ್ ಮತ್ತು ಮಿನಿ ಇಡ್ಲಿಸ್ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಹೀಗೆ ಸಿಂಪಲ್ ಅಡುಗೆ ಸೂಪರ್ ಟೇಸ್ಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದು ಮರಿಬೇಡಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.